4 ದಿನಗಳ ನಂತರ ಮೈಥಿಲಿ ಸ್ವಲ್ಪ ಚೇತರಿಸ್ಕೊಂಡಿದ್ರೆ ಅವಳನ್ನ ಭಾರತಕ್ಕೆ ಕರ್ಕೊಬರೋದಕ್ಕೆಲ್ಲ ವ್ಯವಸ್ಥೆಗಳು ಪೂರ್ಣಗೊಂಡವು. ಅವಳಿಗಾಗಿ ಸರಿಯಾಗಿ ನಡೆಯೋದಕ್ಕೆ ಸಾಧ್ಯ ಆಗ್ತಿಲ್ಲ ಅಂತ ವಿನಯ್ ಒಂದು ವೀಲ್ ಚೇರ್ ವ್ಯವಸ್ಥೆ ಮಾಡಿ ಅದರಲ್ಲಿ ಕೂರಿಸಿ ವಿಮಾನ ನಿಲ್ದಾಣಕ್ಕೆ ಕರೆತಂದ. ವಿಮಾನದ ಸಮಯ ಇನ್ನೂ ಇರೋದರಿಂದ ಕಾಯುವ ಕೋಣೆಯಲ್ಲಿ ಕಾಯ್ತಿದ್ರೆ ನಮ್ಮ ಅಮ್ಮನವ್ರು ಎಲ್ಲಿರ್ತಾರೆ ಅಂತ ನಿನಗೆ ಗೊತ್ತಾ ಅಂತ ಮೈಥಿಲಿ ಕೇಳಿದ್ಲು. ಗೊತ್ತು, ನನ್ನ ಅಲ್ಲಿ ಬಿಟ್ಟ ಮೇಲೆ ಇನ್ಯಾವತ್ತೂ ನೋಡೋದಕ್ಕೆ ಕೂಡ ಬರಲ್ವಾ? ನಾನು ಬಂದರೂ ನೀನು ಇರ್ತೀಯಾ? ಅಷ್ಟರಲ್ಲಿ ಸತ್ತು ಯಮಧರ್ಮರಾಜನ ಹತ್ರ ವಿಚಾರಣೆಗೆ ಹೋಗಿರ್ತೀಯಾ ಅಂದ ಅವಳು ಸಿಟ್ಟಿನಿಂದ ನೋಡಿದ್ಲು. ಈ 4 ದಿನಗಳಲ್ಲಿ ವಿನಯ್ ಜೊತೆ ಅವಳಿಗೆ ಸ್ವಲ್ಪ ಸಲಿಗೆ ಬೆಳೆದಿತ್ತು. ಅವನೇ ಊಟ ಮಾಡಿಸೋದು, ಔಷಧಿ ನೀಡೋದು, ತಲೆಬಾಚಿ ಮುಖ ತೊಳೆದು ಸಿದ್ಧಪಡಿಸೋದು ಎಲ್ಲವನ್ನೂ ಅವನಿಂದಲೇ ಮಾಡಿಸ್ಕೊಳ್ತಿದ್ಲು. ಸಾಯ್ತೀನಿ ಅನ್ನೋ ಮಾತಿನ ಮೇಲೆ ಅವನಿಗೆ ಸಿಟ್ಟು. ವಿನಯ್ ಆಡುವ ವ್ಯಂಗ್ಯದ ಮಾತುಗಳಿಗೆ ಅವಳಿಗೆ ಸಾವಿನ ಮೇಲೂ ವಿರಕ್ತಿ ಬಂದಿತ್ತು. ನೀನು ಸತ್ತ ಮೇಲೆ ಬಂದು ನಿನ್ನ ಬಾಯಿಗೆ ಅಕ್ಕಿ ಹಾಕ್ತೀನಿ ಬಿಡು, ಅಂದಹಾಗೆ ಮಾಮೂಲಿ ದಪ್ಪ ಅಕ್ಕಿ ಹಾಕಬೇಕಾ ಅಥವಾ ನೀವು ಶ್ರೀಮಂತರಲ್ವಾ ಅಂತ ಬಾಸುಮತಿ ಅಕ್ಕಿ ಹಾಕಬೇಕಾ? ವಿನಯ್ ಅಂತ ಮೂಗು ಕೆರಳಿಸಿದ್ಲು. ನಗು ತಡ್ಕೊಂಡು ಅವಳ ಚಕ್ರದ ಕುರ್ಚಿಯನ್ನು ಹಿಡಿದು ಅನೌನ್ಸ್ಮೆಂಟ್ ಬಂದಿದೆ ಅಂತ ಕರ್ಕೊಂಡು ಹೋದ. ಇಬ್ಬರ ಆಸನಗಳು ಪಕ್ಕಪಕ್ಕದಲ್ಲೇ ಇದ್ವು. ಕಿಟಕಿಯಿಂದ ನಗರವನ್ನು ನೋಡ್ತಾ ಇದ್ದ ಮೈಥಿಲಿಗೆ ಕಣ್ಣಲ್ಲಿ ನೀರು ತುಂಬಿತು. ಇಲ್ಲಿಗೆ ಬಂದಾಗ ತಾನು ಬೇರೆಯಾಗಿದ್ದೆ, ಈಗ ಬೇರೆ ಆಗಿದ್ದೀನಿ. ಅಂದಿನ ಮೈಥಿಲಿ ರಾಕ್ಷಸಿ, ಅಹಂಕಾರಿ, ಪುಟ್ಟ ಮಗುವನ್ನು ಮಾರೋದಕ್ಕೂ ಕೂಡ ಹಿಂಜರಿಯದ ಕ್ರೂರಿಯಾಗಿದ್ಲು. ಅದಕ್ಕೆ ದೇವರು ಚೇತರಿಸಿಕೊಳ್ಳಲಾಗದ ಏಟ್ ನೀಡಿ ಬುದ್ಧಿ ಬರುವಂತೆ ಮಾಡ್ದ. ಈಗಿನ ಮೈಥಿಲಿ ಸಂಪೂರ್ಣ ಭಿನ್ನ. ಹಣದ ಮೇಲಷ್ಟೇ ಅಲ್ಲ, ಜೀವನದ ಮೇಲೂ ಆಸೆ ಇಲ್ಲದ ಮೈಥಿಲಿ. ವಿನಯ್ ಅವಳ ಕೈ ಒತ್ತಿ, ಮತ್ತೆ ಎಲ್ಲೋ ಹೋಗಿದ್ದೀರಿ ಮೇಡಮ್ ಅವರೇ, ಎಲ್ಲಿಗೆ ಹೋಗಿದ್ದೀರಿ? ಮೇಲೆ ಹೋದ್ಮೇಲೆ ಯಮರಾಜನನ್ನು ಹೇಗೆ ಕಾಟ ಕೊಟ್ಟು ತಿನ್ನಬೇಕು ಅಂತ ಆಲೋಚಿಸ್ತಿದ್ದೀರಾ ಅಂತಿದ್ರೆ ಅವನ ಭುಜದ ಮೇಲೆ ತಲೆ ಇಟ್ಟು ಕಣ್ಣು ಮುಚ್ಕೊಂಡ್ಳು. ಅಳು ತಡೆದುಕೊಳ್ಳಲು ಅವಳು ತುಟಿ ಕಚ್ಚಿ ಹಿಡಿದಿದ್ದನ್ನು ಕಂಡು ವಿನಯ್ ಮೆಲ್ಲಗೆ ಅವಳ ಕೆನ್ನೆ ಸವರ್ದ. ಔಷಧಿ ಪ್ರಭಾವದಿಂದ ಕಣ್ಣು ಮುಚ್ಚಿದ ಮೈಥಿಲಿ ಭಾರತಕ್ಕೆ ಬರೋವರೆಗೂ ಎಚ್ಚರ ಮಾಡಿಕೊಳ್ಳೇ ಇಲ್ಲ. ಅನ್ವಿಕಾ ಮತ್ತು ಪ್ರೌನಿ ಅಡುಗೆ ಮನೆಯಲ್ಲಿ ಬಹಳ ಗಡಿಬಿಡಿಯಲ್ಲಿದ್ದರು. ಊಟದ ಮೇಜು ತರಹೇವಾರಿ ಅಡುಗೆಗಳಿಂದ ತುಂಬಿ ಹೋಗಿತ್ತು. ಅಡುಗೆಯ ಘಮ ಮನೆಯಲ್ಲೆಲ್ಲ ಹರಡಿತ್ತು. ಮಮ್ಮಿ, ಇವತ್ತು ಯಾರು ಬರ್ತಿದ್ದಾರೆ? ಯಾಕಿಷ್ಟೊಂದು ಅಡುಗೆ ಮಾಡ್ತಿದ್ಯಾ ಅಂತ ಅನ್ವಿಕಾಳ ಸೀರೆ ಸೆರಗಿ ಹಿಡಿದು ಎಳೆಯುತ್ತಾ ಖುಷಿ ಕೇಳಿದ್ಲು. ತಾತಯ್ಯನ ಗೆಳೆಯರ ಕುಟುಂಬ ಊಟಕ್ಕೆ ಬರ್ತಿದ್ದಾರೆ ಬಂಗಾರ ಅಂತ ಮಗುವಿಗೆ ಮುತ್ತಿಟ್ಟು ಒಂದು ಬೇಸನ್ ಲಡ್ಡು ಕೊಟ್ಲು. ಅದನ್ನು ತಗೊಂಡು ಖುಷಿ ಹೀರಾ ಹತ್ರ ಹೋದ್ಲು. ಅವಳಿಗೆ ಸಿಹಿ ಇಷ್ಟ ಆಗಲ್ಲ ಮಗು, ಇದು ತೊಗೊಂಡು ಹೋಗು ಅಂತ ಖಾರವಾದ ಮುರುಕುಗಳನ್ನ ಅನ್ವಿಕಾ ನೀಡಿದ್ಲು. ಲಕ್ಷ್ಮೀಪತಿ ಅವರಿಗೆ ಆಂಧ್ರದ ಅಡುಗೆಗಳಂದರೆ ಇಷ್ಟ ಅಂತ ಅನ್ವಿಕಾ 4 ಥರದ ತಿಂಡಿಗಳನ್ನ ಕೂಡ ಮಾಡಿದ್ಲು. ಎಲ್ಲವನ್ನೂ ಮೇಜಿನ ಮೇಲೆ ಜೋಡಿಸಿ ಸಿದ್ಧವಾಗಿ ಅವರಿಗಾಗಿ ಕಾಯ್ತಿರುವಾಗ ಮನೆಯ ಫೋರ್ಟಿಕೋದಲ್ಲಿ ಕಾರ್ ಬಂದು ನಿಂತು. ಲಕ್ಷ್ಮೀಪತಿಯವರು ಸ್ವರಾಜ್ಯಮವ್ರ ಜೊತೆ ಹರ್ಷ ಮತ್ತು ಅವನ ಹಿಂದೆ ಚರಿತಾ ಇಳಿದ್ರು. ರಾಧಾಕೃಷ್ಣ ಅವರು ಅನ್ವಿಕಾ ಅವರ ಜೊತೆ ಹೋಗಿ ಎಲ್ಲರನ್ನ ಬರಮಾಡಿಕೊಂಡು ಒಳಗೆ ಕರೆತಂದರು. ಚರಿತಾ ಹರ್ಷನ ಮೊಣಕೈಯನ್ನು ಬಿಡದೆ ಗಟ್ಟಿಯಾಗಿ ಇಟ್ಕೊಂಡಿದ್ಲು. ಖುಷಿ ಜೊತೆ ಆಟ ಆಡ್ತಿದ್ದ ಹೀರಾ ಹರ್ಷ ಮತ್ತು ಚರಿತಾರನ್ನು ನೋಡಿ ಮುಂದೆ ಹೋಗಿ ಹಾಯ್ ಅಂತ ನಗ್ತಾ ಮಾತಾಡ್ಸಿದ್ಲು. ಹರ್ಷ ನಗ್ತಾ ಹಾಯ್ ಅಂದ. ಚರಿತಾ ಮಾತ್ರ ಬಹಳ ಉದಾಸೀನವಾಗಿ ಹಾಯ್ ಅಂತ ಹೇಳಿ ಮನೆಯನ್ನೆಲ್ಲ ನೋಡ್ತಾ ಇದ್ಲು. ಇದು ತಮ್ಮ ಮನೆಯಷ್ಟೇ ದೊಡ್ಡ ಬಂಗಲೆಯಾಗಿತ್ತು. ಹೀರಾ ಇಷ್ಟು ದೊಡ್ಡ ಮನೆಯಲ್ಲಿ ಇರ್ತಾಳೆ ಅಂತ ಅವಳು ಊಹಿಸಿರಲಿಲ್ಲ. ಅದರಲ್ಲೂ ಹೀರಾ ಧರಿಸಿದ ಭಾರತೀಯ ಉಡುಪು ಬಹಳ ಸುಂದರವಾಗಿತ್ತು. ಚರಿತಾಳದ್ದು ಪೂರ್ತಿ ಪಾಶ್ಚಾತ್ಯ ಉಡುಪು. ಹೇ ಕ್ಯೂಟ್ ಡಾಲ್, ನೀನೇನಾ ಖುಷಿ ಅಂದರೆ ಅಂತ ಮುದ್ದಾದ ಮುಖದ ಖುಷಿ ಕೆನ್ನೆ ಸವರ್ತಾ ಹರ್ಷ ಹೇಳ್ದ. ಹೌದು ನಾನೇ, ಹೇಗಿದ್ದೀನಿ ಅಂತ ಸೊಂಟದ ಮೇಲೆ ಕೈ ಇಟ್ಟು ಗತ್ತಿನಿಂದ ಕೇಳಿದ್ಲು ಖುಷಿ. ವಾವ್, ಕ್ಯೂಟ್ ಬಾರ್ಬಿ ಬೊಂಬೆ ಅಂತಿದ್ಯಾ, ನಾನು ಎತ್ಕೊಳ್ಳೆ ಅಂದ ಹರ್ಷ. ಅವಳೆರಡೂ ಕೈಗಳನ್ನ ನೀಡಿದ್ಲು. ಅವಳನ್ನು ಎತ್ಕೊಂಡು ನೀನು ತುಂಬ ಮೃದುವಾಗಿದೆಯಾ, ನಿನ್ನನ್ನು ಎತ್ಕೊಂಡು ಹೋಗ್ಬಿಡ್ತೀನಿ ಅಂದ. ಸರಿ, ನಾನು ಬಂದುಬಿಡ್ತೀನಿ. ನಿನಗೆ ಭಯ ಆಗಲ್ವಾ? ಯಾಕೆ ಭಯ? ನನಗೆ ಕುಂಫು ಕರಾಟೆ ಬರುತ್ತೆ, ಡಿಶುಮ್ ಡಿಶುಮ್ ಮಾಡ್ತೀನಿ ಯಾರಾದರೂ ನನಗೇನಾದರೂ ಮಾಡಿದ್ರೆ. ಅಮ್ಮೋ, ಹಾಗಾದರೆ ನನ್ನ ಮುಖದ ಗತಿ ಏನು ಅಂತ ಹರ್ಷ ಎದರಿದಂತೆ ನಟಿಸ್ದ. ಖುಷಿ ಗಲಗಲನೆ ನಕ್ಕದ್ಲು. ನಾನು ನಿನ್ನ ಇಷ್ಟಪಟ್ಟೆ, ನೀನು ತುಂಬ ಸುಂದರವಾಗಿದೆಯಾ, ನಮ್ಮ ಡ್ಯಾಡಿ ಕೂಡ ಹೀಗೆ ಇರ್ತಾರೆ, ಅವ್ರು ನಿನಗಿಂತಲೂ ಚೆನ್ನಾಗಿದ್ದಾರೆ, ಅವರು ಹ್ಯಾಂಡ್ಸಮ್ ಹೀರೋ ಅಂತ ಹೆಮ್ಮೆಯಿಂದ ಹೇಳ್ತಿದ್ರೆ
ನಮ್ಮ ಡ್ಯಾಡಿ ನಿನಗೆ ಗೊತ್ತಾ ಅಂತ ಕಣ್ಣರಳಿಸಿದ್ಲು. ಹೌದು ಅಂತ ಅವನು ಅರ್ಜುನ್ ಜೊತೆ ತೆಗೆಸ್ಕೊಂಡಿದ್ದ ಫೋಟೋವನ್ನು ತೋರಿಸ್ದ. ಹೀರಾ ಕೂಡ ಗೊತ್ತಾ ಅಂತ ಕೆನ್ನೆಗಳ ಮೇಲೆ ಕೈ ಇರಿಸ್ಕೊಂಡು ಕೇಳಿದ್ಲು. ಚರಿತಾ ಕಣ್ಣು ಚಿಕ್ಕದು ಮಾಡಿ ನೋಡ್ತಿದ್ಲು. ಹೌದು ಗೊತ್ತು, ಮೊನ್ನೆ ಒಮ್ಮೆ ಮಾಲ್ನಲ್ಲಿ ನೋಡಿದ್ದೆ. ನನ್ನ ತಂಗಿಗಾಗಿ ಒಂದು ಡ್ರೆಸ್ ನೋಡಿದ್ದೆ, ಅದೇ ಡ್ರೆಸ್ ಅವಳು ಕೂಡ ತೊಗೊಂಡ್ಳು. ಇಬ್ಬರು ಸ್ವಲ್ಪ ಜಗಳ ಆಡಿದೆವು, ಹಾಗೆ ಪರಿಚಯ ಆಯಿತು. ಮತ್ತು ಡ್ರೆಸ್ ಯಾರು ತೊಗೊಂಡ್ರು? ಅವಳಿಗೆ ಇಷ್ಟ ಆಯ್ತಲ್ವಾ ಅಂತ ನಾನೇ ಬಿಟ್ಕೊಟ್ಟೆ. ಎಷ್ಟು ಒಳ್ಳೆಯೋ ನೀನು, ಅದಕ್ಕೆ ನೀನು ನನಗೆ ಇಷ್ಟ ಆದೆ. ಚರಿತಾ ಇರುಸು ಮುರುಸು ಪಡ್ತಿದ್ರೆ ಹರ್ಷ ಅನ್ವಿಕಾಳನ್ನು ನೋಡಿ, ನೀವು ನಮ್ಮ ಹೀರೋ ಹೆಂಡತಿ, ಈ ಬಾರ್ಬಿ ಮಗುವಿನ ಅಮ್ಮ ಅಲ್ವಾ ಅಂದ. ಅನ್ವಿಕಾ ನಗ್ತಾ ಹೌದು ಅಂದ್ಲು. ಹೇಗೆ ಹೇಳ್ದೆ ಅಂತ ಖುಷಿ ಕೇಳಿದ್ಲು. ಮಮ್ಮಿಯ ಸೌಂದರ್ಯ ನಿನಗೆ ಬಂದಿದೆ ಡಾರ್ಲಿಂಗ್, ಅದಕ್ಕೆ ಊಹಿಸ್ದೆ ಅಂದ. ಒಳಗೆ ಬಾಚಿನ ಅಂತ ಅನ್ವಿಕಾ ಕರೆದ್ಲು. ಹರ್ಷ ಅಂದ. ನನಗೆ ಚಿನ್ನ ಅಂತ ಕರೆಯೋದೇ ಇಷ್ಟ ಆಯಿತು ಅಂದ್ಲು. ಸರಿ ಅಂತ ಹೆಗಲು ಕುಣಿಸಿ ಒಳಗೆ ಬರ್ತಾ, ನನಗೆ ಅಕ್ಕ ಅಥವಾ ಅಣ್ಣ ಯಾರೂ ಇಲ್ಲ, ನಿಮ್ಮನ್ನು ಸಿಸ್ ಅಂತ ಕರಿಬಹುದೇ ಅಂತ ಕೇಳ್ದ. ಖಂಡಿತ, ನನಗೇನೂ ಅಭ್ಯಂತರ ಇಲ್ಲ ಅಂತ ನಗ್ತಾ ಅನ್ವಿಕಾ ಸ್ವರಾಜ್ಮ ಅವ್ರ ಹತ್ರ ಹೋದ್ಲು. ಚರಿತಾಗಿದ್ದೆಲ್ಲ ತುಂಬ ಬೇಸರ ಅನ್ನಿಸ್ತಿತ್ತು. ಆದರೆ ಹರ್ಷನಿಗಾಗಿ ಬಂದಿದ್ಲು. ಅವನೇ ಖುದ್ದಾಗಿ ಬಂದ ಕ್ಷಣ ಕೇಳಿದ್ರಿಂದ ಅವಳು ಹಠ ಬಿಟ್ಟಿದ್ಲು. ತನ್ನ ತಾಯಿ ಹರ್ಷನಿಗೆ ಎಚ್ಚರಿಕೆ ನೀಡಿದಾಳೆ ಅಂತ ಅವಳು ಅಂದ್ಕೊಂಡಿದ್ಲು. ಮಗದೊಮ್ಮೆ ಬೈಬಾರ್ದು ಅಂದಿದ್ದಾಳೆ ಅಂದ್ಕೊಂಡ್ಳು. ಹೀರಾನನ್ನು ತನ್ನಿಂದ ದೂರ ಮಾಡಬಾರ್ದು ಅಂತ ಹರ್ಷ ಕೂಡ ಒಪ್ಕೊಂಡಿದ್ದ. ನಾನು ನಿನ್ನ ಜೊತೆ ಎಲ್ಲಿಗಾದರೂ ಬರ್ತೀನಿ ಅಂದರೆ ಬೇಡ ಅನ್ನಬಾರ್ದು ಅಂತ ಅವಳು ಷರತ್ತು ಹಾಕಿದ್ಲು. ಎಲ್ಲ ಕಡೆ ನಿನ್ನ ಹೇಗೆ ಕರ್ಕೊಂಡು ಹೋಗಲಿ ಅಂದಿದ್ದನು ಹರ್ಷ ಕೋಪವನ್ನು ಹತ್ತಿಕ್ಕಿ. ಗೆಳೆಯರ ಜೊತೆ ಅಲದಿದ್ರು, ಕುಟುಂಬದವ್ರ ಜೊತೆ ಎಲ್ಲಿಗೆ ಹೋದರೂ ಬರ್ತೀನಿ, ಬೇಡ ಅನ್ನಬಾರ್ದು. ಸರಿ, ಕೋಪದಿಂದ ಹೇಳಿ ಬಂದಿದ್ದ. ಸ್ವರಾಜ್ನವರು ಮಗಳಿಗೆ ಫೋನ್ ಮಾಡಿ ಅರ್ಜುನ್ ಊಟಕ್ಕೆ ಕರೆದಿದ್ದಾನೆ ಅಂತ ಹೇಳ್ತಿದ್ದನ್ನು ಚರಿತಾ ಕೇಳಿಸ್ಕೊಂಡ್ಬಿಟ್ಟಿದ್ಲು. ಹಿರಿಯರ ಜೊತೆ ಹೋಗೋ ಆಸಕ್ತಿ ಇಲ್ಲದಿದ್ದರೂ ಹರ್ಷ ಹೋಗ್ತಿದ್ದಾನೆ ಎಂಬ ಕಾರಣಕ್ಕೆ ಅವಳು ಅಜ್ಜಿ ಹತ್ರ ಬಣ್ಣದ ಮಾತುಗಳನ್ನೆಲ್ಲ ಆಡಿ ಬುಟ್ಟಿಗೆ ಹಾಕ್ಕೊಂಡಿದ್ಲು. ಸರಿ ಬಾ ಅಂದಿದ್ದಕ್ಕೆ ಆ ದಿನ ಬೆಳಿಗ್ಗೆ ಹರ್ಷ ಹೇಳೋ ಮೊದಲೇ ಮನೆಗೆ ಬಂದುಬಿಟ್ಟಿದ್ಲು. ಇನ್ನು ಅನಿವಾರ್ಯವಾಗಿ ಹರ್ಷ ಅವಳನ್ನು ಕೂಡ ಕರ್ಕೊಂಡು ಬಂದಿದ್ದ. ರೇಷ್ಮೆ ಲಂಗ ತೊಟ್ಟಿದ್ದ ಹೀರಾನನ್ನು ಸ್ವರಾಜ್ನವರು ಆಶ್ಚರ್ಯದಿಂದ ನೋಡ್ತಾ, ಹೆಣ್ಮಕ್ಳು, ಅದರಲ್ಲೂ ನಮ್ಮ ಭಾರತದ ಹೆಣ್ಮಕ್ಳು ಹೀಗೆ ಅಂದವಾಗಿ ಕಳೆಕಳಿಯಾಗಿದ್ದರೆ ನೋಡೋದಕ್ಕೆ 2 ಕಣ್ಣು ಸಾಲದು ಅನ್ವಿಕಾ. ಸಂಜೆ ಇಬ್ಬರಿಗೂ ದೃಷ್ಟಿ ತೆಗೆದುಬಿಡು ಅಂದರು. ಆಯ್ತಜ್ಜಿ ಅಂತ ಅನ್ವಿಕಾ ಅವರಿಗೆ ತುಪ್ಪದ ಹೋಳಿಗೆಯನ್ನು ನೀಡಿದ್ಲು. ಅಬ್ಬಾ, ಬಾಯಲ್ಲಿ ಕರಗು ಹೋದವು ಅಂದರು ಅಜ್ಜಿ ಒಂದು ತುಂಡು ತಿಂದು. ನಿನಗೆ ಇಷ್ಟು ಚೆನ್ನಾಗಿ ಮಾಡೋದಕ್ಕೆ ಬರುತ್ತಾ? ನನಗಲ್ಲ ಅಜ್ಜಿ, ನಮ್ಮಮ್ಮ ಕಲಿಸಿದ್ದು ಅಂತ ಅನ್ವಿಕಾ ತನ್ನ ಅಪ್ಪ ಅಮ್ಮನ ಬಗ್ಗೆ ಹೇಳಿದ್ಲು. ಮಗ ಬರಲಿಲ್ವಾ? ಯಾವುದಾದ್ರೂ ಕೆಲಸದ ಮೇಲೆ ಹೋಗಿದ್ದಾನಾ? ಹೌದು ತಾತಯ್ಯ, ಹೋಗಿ 3 ದಿನ ಆಯಿತು. ಇವತ್ತು ಬರಬೇಕು, ಇನ್ನೂ ಬಂದಿಲ್ಲ ಅಂತ ಅನ್ವಿಕಾ ದಾರಿಯನ್ನು ನೋಡ್ತಾ ಇದ್ಲು. ಅಷ್ಟರಲ್ಲಿ ಅರ್ಜುನನ ಕಾರಿನ ಸದ್ದು ಕೇಳಿಸ್ತು. ಖುಷಿ ಓಡೋಡು ಹೋದ್ಲು. ಮಗುವನ್ನು ಎತ್ತು ಮುತ್ತಿಟ್ಟು ಒಳಗೆ ಬಂದ ಅರ್ಜುನ್ ಎಲ್ಲರನ್ನ ನೋಡಿ, ಕ್ಷಮಿಸಿ ತಡ ಆಯಿತು, ಫ್ಲೈಟ್ ಲೇಟ್ ಆಯಿತು ಅಂದ. ಪರವಾಗಿಲ್ಲ ಮಗನೇ, ಹೋಗಿ ಸ್ನಾನ ಮಾಡ್ಬಾ, ಊಟ ಮಾಡ್ತಾ ಮಾತಾಡೋಣ ಅಂದರು ಲಕ್ಷ್ಮೀಪತಿ. ಅನ್ವಿಕಾ ಹೋಗಮ್ಮ, ಅವನಿಗೆ ಏನು ಬೇಕೋ ನೋಡು ಅಂತ ಸ್ವರಾಜ್ ಹೇಳಿದ್ರು. ಅನ್ವಿಕಾ ಕೂಡ ಹೋದ್ಲು. ಈಗಲೇ ಬರ್ತೀನಿ ಸ್ವೀಟ್ ಬಾಯ್ ಅಂತ ಹರ್ಷನಿಗೆ ಹೇಳಿ ಅರ್ಜುನ್ ಹೋದ. ಹೀರಾ, ಹರ್ಷ ಮತ್ತು ಚರಿತಾಗೆ ಮನೆಯನ್ನು ತೋರಿಸಿ ಅಂದರು ರಾಧಾಕೃಷ್ಣ. ಸರಿ ಅಂತ ಅವಳು ಕರೆದ್ಲು. ಬಂಗ್ಲೆ ನೋಡೋ ಆಸೆಯಿಂದ ಚರಿತಾ ಕೂಡ ಎದ್ಲು. ಕೆಳಗಿನ ಅಂತಸ್ತನ್ನು ತೋರಿಸ್ತಿದ್ದಾಗ, ಅವರನ್ನ ಹೆತ್ತವ್ರಾ ಅಂತ ಚರಿತಾ ಕೇಳಿದ್ಲು. ಇಲ್ಲ, ಮಾವ ಮತ್ತು ಅವರ ಹೆಂಡತಿ ಅಂದ್ಲು ಹೀರಾ ಲಿವಿಂಗ್ ರೂಮಿಗೆ ಬರುತ್ತಾ. ಹಾಗಾದರೆ ನಿನ್ನಪ್ಪ ಅಮ್ಮ ಎಲ್ಲಿದ್ದಾರೆ? ಇಲ್ಲ, ತೀರು ಹೋಗಿದ್ದಾರೆ ಅಂದಾಗ, ಇಬ್ಬರು ಒಟ್ಟಿಗೆ ಹೇಗೆ ಸತ್ರು ಅಂತ ಚರಿತಾ ಆಳವಾಗಿ ವಿಚಾರಿಸಿದ್ಲು. ಅಮ್ಮ ನಾನು ಹುಟ್ಟಿದ ಕೂಡಲೇ ಸತ್ರು, ಅಪ್ಪ ಸತ್ತು ತುಂಬ ದಿನಗಳಾದವು. ಅಂದರೆ ನೀನು ಅನಾಥಿಯಾ? ನಿಮ್ಮ ಮಾವನೇನೋ ಬಿಡಲಾಗದೆ ಸಾಕ್ತಿದ್ದಾರಾ? ಈ ಬಂಗ್ಲೆ ನಿನ್ನದೇ ಇರ್ಬೋದು ಅಂದ್ಕೊಂಡಿದ್ದೆ, ಆದರೆ ಅಲ್ವೇನೋ ಅಂತ ನಿರ್ಲಕ್ಷ್ಯದಿಂದ ಅಂದಾಗ ಹೀರಾ ಕಣ್ಣಲ್ಲಿ ನೀರು ತುಂಬಿತು. ಚರಿತಾ, ನಿಂಗೆ ಬುದ್ಧಿ ಇಲ್ವಾ? ಹೇಗೆ ಮಾತಾಡ್ತಿದ್ಯಾ ಅಂತ ತಿಳಿತಿದ್ಯಾ ಅಂತ ಹರ್ಷ ಕಿರ್ಚ್ದ. ಅರೆ, ಇರೋ ವಿಷಯವನ್ನೇ ಹೇಳಿದೆ, ಯಾಕೆ ಕಿರ್ಚ್ತೀಯಾ? ಈ ಹುಡುಗಿಯ ಬಟ್ಟೆ ಒಡವೆಗಳನ್ನ ನೋಡಿ ಸ್ವಂತ ಪೋಷಕರು ಅಂದ್ಕೊಂಡಿದ್ದೆ. ಆ ಪುಟ್ಟ ಮಗುವಿನ ಸಮಾನವಾಗಿ ಇವಳನ್ನ ನೋಡ್ತಿದ್ದಾರೆ ಅಂದರೆ ಅವರ ದೊಡ್ಡ ಗುಣ. ಚರಿತಾಳ ಮಾತಿಗೆ ಹರ್ಷ ಗಂಭೀರವಾಗಿ ಏನೋ ಹೇಳಲು ಹೋಗುವಾಗ ಹೀರಾ ಅವನನ್ನು ತಡೆದು,
ಅನಾಥ ಅಂದರೆ ಅರ್ಥ ಏನು ಚರಿತಾ ಅಂತ ಕೇಳಿದ್ಲು. ಅರ್ಥ ಕೂಡ ಗೊತ್ತಿಲ್ವಾ ನಿನಗೆ? ಗೊತ್ತಿಲ್ಲ, ಹೇಳು ಕೇಳ್ತೀನಿ. ಅಪ್ಪ ಅಮ್ಮ ಇಲ್ಲದವರು, ತನಗಂತೂ ಯಾರೂ ಇಲ್ಲದೆ, ಊಟಕ್ಕೂ ಗತಿ ಇಲ್ಲದೆ ಅಲೆದಾಡುವವರು. ನಾನು ಹುಟ್ಟಿದ ಹಬ್ಬಕ್ಕೆ ನಮ್ಮ ಅಪ್ಪ ಅಮ್ಮ ಅನಾಥಾಶ್ರಮಕ್ಕೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ತುಂಬ ಮಕ್ಕಳಿದ್ದಾರೆ. ಅವ್ರಿಗೆ ಒಳ್ಳೆ ಬಟ್ಟೆಗಳು ಇರಲ್ಲ. ಅವರೆಲ್ಲರಿಗೂ ನನ್ನ ಕೈಯಾರೆ ಊಟ ಹಾಕಿಸ್ತಾರೆ. ನನಗೆ ನಿಜಕ್ಕೂ ಇಷ್ಟ ಇಲ್ಲ, ಆದರೂ ಮಾಡ್ತೀನಿ. ಅಸಹ್ಯದಿಂದ ಮುಖವನ್ನು ಮಾಡಿಕೊಂಡ್ಳು ಚರಿತಾ. ಅಷ್ಟೇನಾ? ಅಷ್ಟೇ ಗೊತ್ತಾ ನಿನಗೆ ಅಂದ್ಲು ಹೀರಾ. ಅಷ್ಟೇ, ನಮ್ಮ ತರಗತಿಯಲ್ಲೂ ಒಬ್ಬೊಬ್ಬರಿದ್ದಾರೆ. ಅವರಿಗೆ ಹೆತ್ತವರಿಲ್ಲ, ಸಂಬಂಧಿಕರ ಮನೆಯಲ್ಲಿದ್ದು ಓದ್ತಾ ಇದ್ದಾರೆ. ನಾನಂತೂ ಅವ್ರ ಮುಖನೂ ನೋಡಲ್ಲ. ನನಗೆ ಅವ್ರ ಕಂಡ್ರೆ ಇಷ್ಟ ಇಲ್ಲ. ಐ ಹೇಟ್ ದೆಮ್. ಅಪ್ಪ ಅಮ್ಮ ಇಲ್ಲದಿರೋದು ಯಾರ ಜೀವನದಲ್ಲೂ ದೊಡ್ಡ ಕೊರತೆ. ಆ ವಿಷಯಕ್ಕೆ ಬಂದರೆ, ಈಗ ಮನೆಯಲ್ಲಿರೋ ನಿಮ್ಮ ತಾತ ಮತ್ತು ಅಜ್ಜಿ ಕೂಡ ಅವರ ತಂದೆ ತಾಯಿ ಇಲ್ಲ. ಹಾಗಾದರೆ ಅವರು ಅನಾಥರೇ ಅಂತ ನೇರವಾಗಿ ಕೇಳಿದ್ಲು ಹೀರಾ. ಏನು, ನಮ್ಮ ತಾತ ಅಜ್ಜಿಯೇನ ಅನಾಥರು ಅಂತೀಯಾ? ಅವರಿಗೆ ನಾವೆಲ್ಲ ಇದ್ದೀವಲ್ಲ, ಅನಾಥರು ಹೇಗಾಗ್ತಾರೆ ಅಂತ ಚರಿತಾ ಸಿಟ್ಟಿನಿಂದ ಮುಂದೆ ಬಂದಳು. ಹಾಗೆ ನನಗೂ ನನ್ನ ಮಾವ, ಅತ್ತೆ, ನನ್ನ ಖುಷಿ, ರಾಧಾ, ತಾತಯ್ಯ ಮತ್ತು ಭಾರತದಲ್ಲಿ ಅಜ್ಜ ಅಜ್ಜಿ ಇದ್ದಾರೆ. ಇವರೆಲ್ಲ ಇರುವಾಗ ನಾನು ಅನಾಥೆ ಹೇಗಾಗ್ತೀನಿ ಚರಿತಾ ಅಂತ ಚರಿತಾಳ ಕೆನ್ನೆಗೆ ಹೊಡೆದಂತೆ ಹೀರಾ ತಕ್ಕ ಉತ್ತರ ನೀಡಿದ್ಲು. ಆದರೆ ನಿನಗೆ ಅಪ್ಪ ಅಮ್ಮ ಇಲ್ಲವಲ್ಲ? ಯಾರಿಗೂ ಕೊನೆಯವರೆಗೂ ಅಪ್ಪ ಅಮ್ಮ ಜೊತೆಗಿರಲ್ಲ. ಒಂದು ವಯಸ್ಸಿನ ನಂತರ ಅವರು ಹೋಗಲೇಬೇಕು. ನೀನು ಪೋಷಕರಾದರೂ ಸರಿ, ನನ್ನ ಪೋಷಕರಾದರೂ ಸರಿ. ನನ್ನ ಅಪ್ಪ ಅಮ್ಮ ಸ್ವಲ್ಪ ಬೇಗ ಹೋದರೂ ಅಷ್ಟೇ. ಅವರು ಇಲ್ಲದ ಕೊರತೆ ನನಗಿಲ್ಲ. ಈ ಒಡವೆಗಳನ್ನೆಲ್ಲ ನನ್ನ ಅಮ್ಮನ ಒಡವೆಗಳು. ಈ ಬಟ್ಟೆಗಳನ್ನೆಲ್ಲ ಅನ್ವಿಕಾ ತಾನೇ ಹೊಲಿದು ತಾಯಿ ಪ್ರೀತಿ ನಡೆದಿದ್ದಾಳೆ. ನೀನು ಧರಿಸಿರೋ ಡ್ರೆಸ್ ನಿಮ್ಮಮ್ಮ ಡಿಸೈನ್ ಮಾಡಿದ್ದಾ ಅಂತ ಹೀರಾ ಪ್ರಶ್ನಿಸಿದ್ಲು. ಇಲ್ಲ, ಇದು ತುಂಬ ಹಣ ಕೊಟ್ಟು ಕೊಂಡ್ಕೊಂಡಿದ್ದು. ಬಹಳ ಬೆಲೆ ಬಾಳುತ್ತೆ. ನೋಡಿದ್ಯಾ, ಹಣ ಕೊಟ್ಟು ಬಟ್ಟೆ ಕೊಂಡ್ಕೊಂಡೆ ಅಂದರೆ ತಾಯಿ ಪ್ರೀತಿಯನ್ನು ಕೊಳ್ಳೋದಕ್ಕೆ ನಿಂಗೆ ಸಾಧ್ಯ ಆಗಲಿಲ್ಲ. ಆದರೆ ನನ್ನ ಅನ್ವಿಕಾ ನನಗಾಗಿ ಪ್ರತಿಯೊಂದನ್ನು ಪ್ರೀತಿಯಿಂದ ಮಾಡ್ತಾಳೆ. ನಾನು ಬೇಡ ಅಂದರೂ ಅವಳು ಇಷ್ಟನೆಲ್ಲ ನನ್ನ ಮೇಲೆ ತೋರಿಸಿ ಸಂಭ್ರಮ ಪಡ್ತಾಳೆ. ಅದು ತಾಯಿ ಪ್ರೀತಿ. ನಿನಗೆ ಅಮ್ಮ ಇದ್ದು ವ್ಯರ್ಥ, ಆದರೆ ನನಗೆ ಅಮ್ಮ ಇಲ್ದಿದ್ರೂ ಆ ಕೊರತೆ ಇಲ್ಲ. ಇನ್ನೊಮ್ಮೆ ಅನಾಥ ಎನ್ನೋ ಪದ ಬಳಸಿದ್ರೆ ನಿನ್ನ ಕೆನ್ನೆ ಊದು ಹೋಗುತ್ತೆ. ಅತಿಥಿಯಾಗಿ ಬಂದಿದೆಯಾ, ಮರ್ಯಾದೆಯಿಂದ ಸುಮ್ಮನೆ ಹೊರಟು ಹೋಗು. ಇಲ್ದಿದ್ರೆ ನನ್ನ ಇನ್ನೊಂದು ಮುಖ ನೋಡ್ತೀಯಾ? ಹೀರಾಗೆ ಉಗುರಿನಿಂದ ಪರ್ಚೋದು ಕೂಡ ಗೊತ್ತು. ನೋಡು ನನ್ನ ಉಗುರುಗಳು ಹೇಗಿವೆ ಅಂತ ತೋರಿಸಿದಾಗ ಚರಿತಾ ಹೆದರಿ ಅರ್ಶನ್ ಹಿಂದೆ ಹೋಗಡಗದ್ಲು. ಅದಕ್ಕೆ ಸುಮ್ಮನಿರು, ಎಲ್ಲೇ ಆಗಲಿ ನಿನ್ನ ಹಣದ ಮದ ತೋರಿಸಿದ್ರೆ ನಾಲಿಗೆ ಸೀಳ್ತೀನಿ ಅಂತ ಜಡೆ ಕೊಡವಿ ಹೊರಟ್ಲು ಹೀರಾ. ಆ ಜಡೆ ಅರ್ಶನ್ ಮುಖಕ್ಕೆ ತಗಲಿದಾಗ ಅವನು ಕೆನ್ನೆ ಸವರ್ತಾ ನಕ್ದ. ಏನು ಭಾವ ನೀನು, ಅವಳಷ್ಟೆಲ್ಲ ಬೈತಿದ್ರು ನನಗೆ ಸಪೋರ್ಟ್ ಮಾಡ್ತಿಲ್ಲ ಅಂತ ಚರಿತಾಳ ಕೆನ್ನೆಗೆ ಹರ್ಷ ತನ್ನ ಕೈಯಿಂದ ಮೆಲ್ಲಗೆ ಹೊಡೆದು, ನಿನಗೆ ಸಾರಿ ಕೇಳಿದ್ದು ಎಷ್ಟು ತಪ್ಪು ಅಂತ ಈಗ ತಿಳಿತು. ಇನ್ನೊಮ್ಮೆ ನನ್ನ ಬಾವ ಗಿವ ಅಂತ ಕರೆದ್ರೆ ನಿನ್ನ ಕಣ್ಣು ಕೀಳ್ತೀನಿ ಅಂತ ಎಚ್ಚರಿಕೆ ನೀಡಿ ಅವಳನ್ನು ಕೆಳಗೆ ಕರ್ಕೊಂಡು ಹೋದ. ಅರ್ಜುನ್ಗೆ ಬಟ್ಟೆ ತೆಗೆದಿಡಲು ಬಂದಿದ್ದ ಅನ್ವಿಕಾ ಇದೆಲ್ಲವನ್ನ ಕೇಳಿಸ್ಕೊಂಡು ನಿಂತುಬಿಟ್ಲು. ಚರಿತಾಳ ಮಾತಿಗೆ ನೋವಾದರೂ ಹೀರಾ ನೀಡಿದ ಉತ್ತರ ಅವಳ ಮನಸ್ಸಿಗೆ ತೃಪ್ತಿ ನೀಡಿತ್ತು. ತಾನು ಹೀರಾಗೆ ಪ್ರೀತಿ ಮಾತ್ರ ನೀಡಿದ್ದೆ, ಆದರೆ ಹೀರಾ ತನ್ನ ಅಮ್ಮನಂತೆ ಕಾಣ್ತಿದ್ದಾಳೆ. ಕೂಡಲೇ ಹಿಂದಕ್ಕೆ ಹೋದ್ಲು. ಅರ್ಜುನ್ ತಯಾರಾಗ್ತಿದ್ದ. ಅವನನ್ನು ಅಪ್ಕೊಳ್ತಾ ಎದೆಯಲ್ಲಿ ಮುಖವತ್ತಿ ನಿಂತಳು. ಏನಾಯಿತು ಅನ್ವಿಕಾ ಅಂತ ಅವನು ನಗ್ತಾ ಅವಳ ಗಲ್ಲ ಮೇಲೆತ್ತಿದ್ದಾಗ ಅವಳ ಕಣ್ಣಲ್ಲಿ ನೀರಿತ್ತು. ಇವು ಸಂತೋಷದ ಕಣ್ಣೀರಾ ಅಥವಾ ನಿಮ್ಗೆ ಯಾವಾಗಲೂ ತಮಾಷೆಯಾ? ಸಂತೋಷದ ಕಣ್ಣೀರು ಅಂದರೆ ಅರ್ಥ ಆಗಲ್ಲ ಅಂತ ನಗ್ತಾ ಕಣ್ಣು ಒರೆಸ್ಕೊಂಡ್ಳು. ಮೈಥಿಲಿ ಮತ್ತು ವಿನಯ್ ಹೈದರಾಬಾದ್ ತಲುಪಿದ್ರು. ಅಲ್ಲಿಂದ ಟ್ಯಾಕ್ಸಿಯಲ್ಲಿ ಮೈಥಿಲಿಯ ಅಣ್ಣ ಮತ್ತು ತಾಯಿ ಇರೋ ವಿಳಾಸಕ್ಕೆ ಹೋದರು. ಮೈಥಿಲಿ ವಿನಯ್ ಮೇಲೆ ಸಿಟ್ಟಾಗಿದ್ಲು. ಇಲ್ಲಿಗೆ ಬರೋವರೆಗೆ ವಿನಯ್ ಭುಜದ ಮೇಲೆ ಹಾಯಾಗಿ ಮಲಗಿದ್ದ. ಅವಳ ಮುಖ ಹೊರಗೆ ಬರ್ತಿದ್ದಂತೆ ಕೆಂಪಾಯಿತು. ಮನೆಗೆ ಹೋಗೋದು ಬೇಡ, ಇನ್ನೆಲ್ಲಾದರೂ ಬಿಟ್ಬಿಡು ಅಂತ ಕೇಳಿದ್ಲು. ನಿಮ್ಮ ತಾತನಿಗೆ ಮಾತು ಕೊಟ್ಟಿದ್ದೀನಿ ಮೈಥಿಲಿ, ನಿನ್ನನ್ನು ನಿನ್ನ ಮನೆಯಲ್ಲಿ ಬಿಟ್ಟು ಹೋಗ್ತೀನಿ ಅಂತ. ಮಾತು ತಪ್ಪಲಾರೆ ಅಂದಾಗ ಮೈಥಿಲಿ ಸುಮ್ಮನಾದ್ಲು. ಟ್ಯಾಕ್ಸಿ ಅರ್ಧ ಗಂಟೆ ನಂತರ ಸಣ್ಣ ಸಣ್ಣ ಗಲ್ಲಿಯೊಳಗೆ ಬಂತು. ಒಂದು ಮನೆಗೆ ಬೀಗ ಹಾಕಲಾಗಿತ್ತು. ವಿಚಾರಿಸಿದಾಗ ಅವ್ರು ಹೋಗಿ 2 ದಿನ ಆಯಿತು ಅಂತ ಅಕ್ಕಪಕ್ಕದವ್ರು ಹೇಳಿದ್ರು. ಯಾವಾಗ ಬರ್ತಾರಂತ ಹೇಳಿಲ್ವಂತೆ. ಬೀಗ ಏನಾದರೂ ಕೊಟ್ಟಿದ್ದಾರಾ ಅಂತ ಕೇಳಿದರೆ ಇಲ್ಲ ಅಂದರು. ಅಸಹಾಯಕನಾಗಿ ಬಂದು, ನಿಮ್ಮಮ್ಮ ಮತ್ತು ಅಣ್ಣ ಊರಲ್ಲಿಲ್ಲ ಮೈಥಿಲಿ, ಈಗೇನು ಮಾಡೋದು? ಅಮ್ಮಯ್ಯ ಅಂದ್ಕೊಂಡು, ಪರವಾಗಿಲ್ಲ ವಿನಯ್, ನೀನು ನನಗಾಗಿ ಇಷ್ಟೊಂದು ಶ್ರಮ ಪಡಬೇಡ, ನಾನು ನನ್ನ ಗೆಳತಿ ಮನೆಗೆ ಹೋಗ್ತೀನಿ ಅಂದ್ಲು ಮೈಥಿಲಿ. ಆದರೆ ಅವಳು ಸಾಯಲು ದಾರಿ ಹುಡುಕ್ತಿದ್ದಾಳೆ ಅಂತ ವಿನಯ್ಗೆ ಅರ್ಥ ಆಯಿತು. ಅವನು ಯಾರಿಗೋ ಫೋನ್ ಮಾಡಿ
4 ನಿಮಿಷ ಮಾತಾಡಿ ಮತ್ತೆ ಟ್ಯಾಕ್ಸಿ ಹತ್ತಿ ಬೇರೆ ವಿಳಾಸವನ್ನು ಹೇಳ್ದ. ಎಲ್ಲಿಗೆ? ಅದು ಯಾರ ವಿಳಾಸ? ನಿಮ್ಮ ಅಣ್ಣ ಅಲ್ಲಿದ್ದಾನೆ ಅಂತ ನಿಮ್ಮ ತಾತಯ್ಯ ಹೇಳಿದ್ರು. ವಿನಯ್, ಇಲ್ಲಿಗೆ ಬಿಟ್ಬಿಡು, ನಿನ್ನ ಜವಾಬ್ದಾರಿ ಮುಗೀತು, ಇನ್ನು ನನ್ನ ಬಗ್ಗೆ ಚಿಂತೆ ಬೇಡ ಅಂದರು. ವಿನಯ್ ಕೇಳಲಿಲ್ಲ. ಟ್ಯಾಕ್ಸಿ ಹೈವೇ ಹತ್ತಿತ್ತು. ನಾನು ಹೇಳ್ತಿರೋದು ನಿನಗೆ ಅರ್ಥ ಆಗ್ತಿಲ್ವಾ? ನಾನು ಎಲ್ಲಿಗೂ ಬರಲ್ಲ, ನನ್ನನ್ನು ಬಿಟ್ಟು ಬಿಡು ಅಂತ ಕಿರಿಸ್ತಾ ಇದ್ದರೆ, ಬಾಯಿ ಮುಚ್ಕೊಂಡು ಕೂರ್ತೀಯಾ ಅಥವಾ ಹೊಡಿಬೇಕಾ ಅಂತ ವಿನಯ್ ಗದರಿಸ್ದ. ಅವನ ಕಣ್ಣಿನ ಕೆಂಪು ನೋಡಿ ಅವಳು ಸುಮ್ಮನಾದ್ಲು. ಕತ್ತಲಾಗುವ ಹೊತ್ತಿಗೆ ಟ್ಯಾಕ್ಸಿ ಒಂದು ಹಳ್ಳಿಗೆ ತಲುಪಿತು. ಸಿಮೆಂಟ್ ರಸ್ತೆಗಳು, ಹಸಿರು ಗದ್ದೆಗಳು, ಕಾಲುವೆಗಳಿಂದ ಆ ಹಳ್ಳಿ ತುಂಬ ಸುಂದರವಾಗಿತ್ತು. ಒಂದು ಹಳೆ ಮನೆಯ ಮುಂದೆ ಟ್ಯಾಕ್ಸಿ ನಿಂತು. ಚಾಲಕನಿಗೆ ಹಣ ನೀಡಿ ಕಳಿಸಿ ವಿನಯ್ ಅವಳ ಕೈ ಹಿಡಿದು ಬಾ ಅಂದ. ಇದ್ಯಾರ ಮನೆ ಅಂದಾಗ, ನಮ್ಮನೆ ಅಂತ ಅವಳನ್ನು ಕರ್ಕೊಂಡು ಹೋದ. ಅವಳ ಪಾದ ಮುಂದೆ ಕದಲಿಲ್ಲ. ಅರ್ಜುನ್ ಮತ್ತು ಅನ್ವಿಕಾ ಕೆಳಗೆ ಬಂದ ಮೇಲೆ ಎಲ್ಲರೂ ಊಟಕ್ಕೆ ಕೂತರು. ಅನ್ವಿಕಾಳ ಅಡುಗೆಗೆ ಎಲ್ಲರೂ ಮಾರು ಹೋಗಿ ಸ್ವಲ್ಪ ಜಾಸ್ತಿಯೇ ತಿಂದುಬಿಟ್ರು. ಹೀರಾ ಮತ್ತು ಖುಷಿಗೆ ಅನ್ವಿಕಾಳೆ ಊಟ ಮಾಡಿಸ್ತಿರೋದನ್ನು ಕಂಡು ಹರ್ಷ ಚರಿತಾಳನ್ನು ಸಿಟ್ಟಿನಿಂದ ನೋಡ್ದ. ಅವಳು ಮುಖವನ್ನು ತಿರುಗಿಸ್ಕೊಂಡ್ಳು. ತಾತಯ್ಯ, ನಾವು ಒಂದು ಆಟ ಆಡೋಣ ಅಂದ್ಲು ಖುಷಿ. ನಮ್ಮ ಕೈಯಲ್ಲಿ ಈ ವಯಸ್ಸಿನಲ್ಲಿ ಓಡೋದಕ್ಕಾಗಲ್ಲ ಬೇಬಿ ಅಂದರು ರಾಧಾಕೃಷ್ಣ. ಓಡಬೇಕಿಲ್ಲ ತಾತಯ್ಯ, ಜಸ್ಟ್ ನಿಂತೇ ಆಡ್ಬೋದು. ಕಣ್ಣಿಗೆ ಬಟ್ಟೆ ಕಟ್ಟಿ ಆಡೋಣ. ಎಲ್ಲರೂ ಕೂಡ ಆ ಆಟಕ್ಕೆ ಒಪ್ಪಿದ್ರು. ಅರ್ಜುನ್ ದೂರ ನಿಂತು ಫೋನಲ್ಲಿ ಮಾತಾಡ್ತಿದ್ದ. ಡ್ಯಾಡಿ, ನೀನು ಬರಬೇಕು ಅಂತ ಖುಷಿ ಪಟ್ಟು ಹಿಡಿದ್ಲು. ನೀವು ಆಟ ಆಡಿ ಮಗು ಅಂದ. ಇಲ್ಲ, ನೀನು ಬರಲೇಬೇಕು ಅಂತ ಕರ್ಕೊಂಡು ಬಂದ್ಲು. ಎಲ್ಲರೂ ಲಾಟ್ರಿ ಎತ್ತಿದಾಗ ಮೊದಲು ಸ್ವರಾಜ್ ಅವ್ರಿಗೆ ಬಂತು. ಅನ್ವಿಕಾ ಮೃದುವಾದ ಬಟ್ಟೆಯನ್ನು ಕಟ್ಟಿದ್ಲು. ಅಕ್ಕಪಕ್ಕ ಯಾರೂ ಸಿಗಬಾರ್ದಂತ ಎಲ್ಲರೂ ದೂರ ಓಡಿದ್ರು. 5 ನಿಮಿಷ ಎಲ್ಲರನ್ನೂ ಆಟ ಆಡಿಸಿ ಕೊನೆಗೆ ಲಕ್ಷ್ಮೀಪತಿಯವರೇ ಹೆಂಡತಿಗೆ ಸಿಕ್ಬಿದ್ರು. ನಂತರ ತಾತಯ್ಯನ ಸರದಿ. ಹೀಗೆ ಎಲ್ಲರ ಸರದಿ ಮುಗಿದ ಮೇಲೆ ಅನ್ವಿಕಾಳ ಕಣ್ಣಿಗೆ ಹೀರಾ ಬಟ್ಟೆ ಕಟ್ಟಿದ್ಲು. ಅವಳಿಗೆ ಯಾರು ಸಿಗಬಾರ್ದು ಅಂತ ಎಲ್ಲರೂ ತಪ್ಪಿಸ್ಕೊಳ್ತಿದ್ದಾರೆ. ಅರ್ಜುನ್ ಮಾತ್ರ ಕದಲದೆ ಅವಳಿಂದ ಕೆಲವು ಅಡಿ ದೂರದಲ್ಲಿ ನಿಂತು ನೋಡ್ತಿದ್ದಾನೆ. ಅವಳ ಸೆಂಟ್ ಘಮ ಅನ್ವಿಕಾಳ ಮೂಗಿಗೆ ಬಡಿದಾಗ ಅವನಿಲ್ಲಿದ್ದಾನೆ ಅಂತ ತಿಳಿಯಿತು. ನಗ್ತಾ ಹೋಗಿ ಅವನ ಸೊಂಟವನ್ನೇ ಹಿಡಿದು ಹಪ್ಕೊಂಡ್ಳು. ಮಮ್ಮಿ, ಇದು ಮೋಸ. ಡ್ಯಾಡಿ ಅಲ್ಲೇ ಇದ್ದಾರೆ ಅಂತ ನಿನಗೆ ಹೇಗೆ ತಿಳಿತು ಅಂತ ಖುಷಿ ಸಿಟ್ಟಾದ್ಲು. ನನ್ನ ಗಂಡ ಎಲ್ಲಿದ್ದಾನೆ ಅಂತ ನನಗೆ ತಿಳಿಯಲ್ವಾ ಅಂದಾಗ ಅರ್ಜುನ್ ಅವಳ ಕಿವಿಯಲ್ಲಿ ಮೆಲ್ಲನೆ, ಅನ್ವಿಕಾ ಅವರೇ, ಇದು ನಮ್ಮ ಬೆಡ್ರೂಮಲ್ಲ, ಗಾರ್ಡನ್. ಎಲ್ಲರೂ ನಮ್ಮನೆ ನೋಡ್ತಿದ್ದಾರೆ ಅಂದ. ಅನ್ವಿಕಾ ಕೂಡಲೇ ಅವನಿಂದ ದೂರ ಸರಿದ್ಲು. ಖುಷಿ ಮತ್ತೆ ಹಠ ಹಿಡಿದು ಆಟ ಮುಂದುವರಿಸಿದ್ಲು. ರಿಷಿ ಕೂಡ ಕಣ್ಣಿಗೆ ಬಟ್ಟೆ ಕಟ್ಕೊಂಡ. ಅನ್ವಿಕಾ ದೂರ ಹೋಗಿ ನಿಂತಳು. ಯಾರಿಗೂ ಸಿಗದೆ ಎಲ್ಲರೂ ಓಡ್ತಿದ್ರೆ ಡ್ಯಾಡಿ ಸೋಲ್ಬಾರ್ದು ಅಂತ ಖುಷಿ ತಾನೇ ಹತ್ರ ಹೋಗಿ ಕಾಲಿನ ಗೆಜ್ಜೆ ಸದ್ದು ಮಾಡಿದ್ಲು. ಅವನು ಅವಳನ್ನು ಎತ್ಕೊಂಡ. ಡ್ಯಾಡಿ ಹತ್ರ ಹೋಗಿ, ನೀನು ಸೋತಿಲ್ವಾ ಅಂತ ಅನ್ವಿಕಾ ಕೇಳಿದ್ಲು. ಮಮ್ಮಿ ಡ್ಯಾಡಿ ವಾಸನೆಯನ್ನು ಗುರುತಿಸಿದ ಹಾಗೆ ಡ್ಯಾಡಿ ನನಗೆಜ್ಜೆ ಸದ್ದನ್ನು ಗುರುತಿಸಿದ್ರು. ಅದು ಸರಿಯಾದರೆ ಇದು ಸರಿಯೇ ಅಂದ್ಲು ಖುಷಿ. ಅನ್ವಿಕಮ್ಮ, ನಿಂಗೆ ಮನೆಯಲ್ಲಿ ತುಂಬ ಪೈಪೋಟಿ ಇದೆ ಅಂತ ಸ್ವರಾಜ್ ನಕ್ಕಿದ್ರು. ಹೀರಾಳ ಸರದಿ ಬಂದಾಗ ಅವಳು ಗಾರ್ಡನ್ ತುಂಬ ಓಡಾಡ್ತಿದ್ಲು. ಪರಿಕರಗಳನ್ನ ಇಟ್ಟಿದ್ದ ಕಡೆ ಅವಳು ಹೋಗ್ತಿದ್ಲು. ಅನ್ವಿಕಾ ಅವಳನ್ನ ತಡೆಯಲು ಹೋಗುವಷ್ಟರಲ್ಲಿ ಅವಳ ಪಾದ ಒಂದು ಚೂಪಾದ ಕತ್ತರಿ ಮೇಲೆ ಬೀಳುವಂತಿತ್ತು. ಅಲ್ಲಿ ಇದ್ದ ಅರ್ಜುನ್ ಕೂಡಲೇ ಅವಳ ಪಾದದ ಕೆಳಗೆ ತನ್ನ ಕೈಯನ್ನಿರಿಸ್ದ. ಅವಳಿಗೆ ಪೆಟ್ಟಾಗಲಿಲ್ಲ, ಆದರೆ ಅರ್ಜುನ್ ಕೈಗೆ ಗಾಯ ಆಗಿ ರಕ್ತ ಬಂತು. ಹೀರಾ ಕಣ್ಣಿನ ಬಟ್ಟೆ ಬಿಚ್ಚಿ ನೋಡಿದಾಗ ಅವನ ಕೈಯಿಂದ ರಕ್ತ ಬರ್ತಿತ್ತು. ಏನಿದು ಮಾವ ಅಂತ ಅಳತೊಡಗಿದ್ಲು. ಅರ್ಜುನ್ ನಗ್ತಾ, ಪರವಾಗಿಲ್ಲ, ಸಣ್ಣ ಗಾಯ ಇದು ಅಂದ. ಅನ್ವಿಕಾ ಕೂಡಲೇ ಬಂದು ಚಿಕಿತ್ಸೆ ಮಾಡಿದ್ಲು. ದೂರದಲ್ಲಿ ನಿಂತಿದ್ದ ಚರಿತಾಳಿಗೆ ಹರ್ಷ ಹೇಳ್ದ, ನೋಡು ಚರಿ, ಅನಾಥರು ಅಂತಿದೆಯಲ್ಲ, ಯಾರಾದರೂ ಅನಾಥರನ್ನು ಇಷ್ಟು ಪ್ರೀತಿಸ್ತಾರಾ? ತನ್ನ ಗಾಯವನ್ನು ಲೆಕ್ಕಿಸದೆ ಅವಳ ಪಾದಕ್ಕೆ ಪೆಟ್ಟಾಗಬಾರ್ದು ಅಂತ ಪ್ರಾಣವನ್ನೇ ಪಣಕ್ಕಿಟ್ಟಿದ್ದಾನೆ ಅವಳ ಮಾವ. ಹೆಂಡತಿ ಮಕ್ಕಳಿಂದ ದೂರ ಇದ್ದು ಇವಳಿಗಾಗಿಲ್ಲೇ ಇದ್ದ. ಈಗಲೂ ನಿನಗೆ ಹೀರಾ ಅನಾಥೆ ಅಂತ ಅನ್ನಿಸ್ತಿದೆಯಾ? ವಿನಯ್ ತನ್ನ ಮನೆಯೊಳಗೆ ಮೈಥಿಲಿಯನ್ನು ಕರ್ಕೊಂಡು ಬಂದ. ಏನಾಯಿತು ಬಾ ಅಂದಾಗ, ನಾನು ನಿನ್ನ ಮನೆಯಲ್ಲಿ ಇರಲ್ಲ ಅಂತ ಮೈಥಿಲಿ ಎದುರು ಬಿದ್ಲು. ಇರಲೇಬೇಕು, ನಿಮ್ಮ ತಾತನಿಗೆ ಮಾತು ಕೊಟ್ಟಿದ್ದೀನಿ, ನಿಮ್ಮ ಅಮ್ಮ ಬರೋವರೆಗೂ ಇಲ್ಲೇ ಇರು ಅಂತ ಅವಳನ್ನು ಒಳಗೆ ಕರೆದೊಯ್ದ. ಇಬ್ಬರು ಒಟ್ಟಿಗೆ ಬಲಗಾಲಿಟ್ಟು ಮನೆಯನ್ನು ಪ್ರವೇಶಿಸಿದ್ರು. ಒಳಗೆ ಪೂಜೆ ಮಾಡ್ತಿದ್ದ ವಿನಯ್ ತಂಗಿ ತನುಜಾ ಬಂದು, ಅಣ್ಣ ಬಂದ್ಯಾ ಅಂತ ಪ್ರೀತಿಯಿಂದ ಅಲಂಗಿಸಿದ್ಲು. ಅಮ್ಮ ಎಲ್ಲಿ ಅಂದ ವಿನಯ್. ನೆಂಟರ ಮನೆಯ ನಿಶ್ಚಿತಾರ್ಥಕ್ಕೆ ಹೋಗಿದ್ದಾರೆ, ಬರ್ತಾರೆ ಅಂದ್ಲು. ಮೈಥಿಲಿಯನ್ನು ನೋಡಿ, ಯಾರಿವರು ಅಂತ ಕೇಳಿದ್ಲು.
ನನ್ನ ಗೆಳತಿ 3 ದಿನ ಇಲ್ಲಿರ್ತಾರೆ. ಅವ್ರ ಮನೆಯಲ್ಲಿ ಯಾರೂ ಇಲ್ಲದಿದ್ದರಿಂದ ಕರ್ಕೊಬಂದೆ ಅಂದ ವಿನಯ್. ತನುಜ ನಗ್ತಾ, ಹಾಯ್ ಅಕ್ಕ, ನಾನು ತನುಜ ಅಂತ ಕೈ ನೀಡಿದ್ಲು. ಕತೆ ಮುಂದುವರಿಯುತ್ತೆ. ಥ್ಯಾಂಕ್ ಯು.